ನೋಡಿ, ಧರ್ಮಸ್ಥಳದ ವಿಚಾರಕ್ಕೆ ಬಂದಾಗ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋ ಅನುಮಾನಗಳು ಕಾಡ್ತಾ ಇದೆ. ಯಾರು ಹಲ್ಲೆ ಮಾಡಿದಾರೋ, ಯಾರು ಇದನ್ನೆಲ್ಲ ಸೃಷ್ಟಿ ಮಾಡ್ತಿದ್ದಾರೋ ಅವರನ್ನ ಬಿಟ್ಟು ಬೇರೆಯವ್ರ ಮೇಲೆ ಕೇಸ್ಗಳನ್ನ ದಾಖಲಿಸ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ತಿಮರೋಡಿ ಗ್ಯಾಂಗ್ ಗಲಾಟೆ ಮಾಡಿ ಹಲ್ಲೆ ಮಾಡಿದಂತ ಪ್ರಕರಣಕ್ಕೆ ತನಿಖೆ ಬಿಟ್ಟು ಸಿಕ್ಕವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಧರ್ಮಸ್ಥಳದ ಮೂಲ ನಿವಾಸಿಗಳು ಹಾಗೂ ಭಕ್ತರನ್ನ ಬಂಧಿಸಲಾಗಿದೆ. ಇದೇ ಏನ್ರಿ ಧರ್ಮಕ್ಕಿರೋ ಬೆಲೆ, ಇದೇನಾ ನ್ಯಾಯಕ್ಕಿರೋ ಬೆಲೆ? ಪೊಲೀಸರ ನಡೆ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾನೂನು ಸಂವಿಧಾನಕ್ಕೆ ಗೌರವನೇ ಇಲ್ವಾ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರ ನಡೆಗೆ ಸಾರ್ವಜನಿಕರು ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ತನಿಖೆಯ ಸತ್ಯವನ್ನ ತಿಳಿಸಿ, ಯಾಕೆ ಈ ರೀತಿ ಹುಚ್ಚುಚ್ಚಂಗ್ ತನಿಖೆ ಮಾಡ್ತಾ ಇದ್ದೀರಿ? ಅಲ್ಲಿನ ನಿವಾಸಿಗಳನ್ನ, ಗ್ರಾಮಸ್ಥರನ್ನ, ಸಿಕ್ಕದವ್ರನ್ನ ಯಾಕೆ ಬಂಧನ ಮಾಡ್ತಾ ಇದ್ದೀರಿ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧಿ ಗ್ಯಾಂಗ್ ಬಂದು ಅವತ್ತು ಗಲಾಟೆ ಮಾಡಿದ್ರು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಕಳೆದ 12 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ತಪ್ಪು ಮಾಡಿದವರನ್ನ ಬಿಟ್ಟು ಅಮಾಯಕರನ್ನ ಬಂಧಿಸ್ತಾ ಇದ್ದೀರಲ್ಲ, ನೀವೇನು ಮನುಷ್ಯರ? ಏನಾಗ್ತಾ ಇದೆ, ಇದು ಯಾಕೆ ಆಗ್ತಾ ಇದೆ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ನೊಂದಿರೋರು ಅಲ್ಲಿನ ಸ್ಥಳೀಯರು, ಬೇರೆಯವರಲ್ಲ. ಆ ತಿಮರೌಡಿ ಮತ್ತು ಗಿರೀಶ್ ಮಟ್ಟಣ್ಣನವರಿದಾನಲ್ಲ, ಅವ್ರಗಳ ಗ್ಯಾಂಗ್ ಬಂದು ಹಲ್ಲೆ ಮಾಡಿ ಗಲಾಟೆ ಮಾಡಿರೋದು. ಗ್ರಾಮಸ್ಥರನ್ನ ಬಂಧಿಸ್ತೀರಿ, ಪೊಲೀಸರಿಗೆ ಹಲ್ಲೆ ಮಾಡಿದವ್ರು ಯಾರು, ಗ್ರಾಮಸ್ಥರು ಯಾರು ಅನ್ನೋದು ಗೊತ್ತಾಗಲ್ವಾ? ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿಲ್ವಾ ನೀವಲ್ಲಿ? ಇದೆಲ್ಲವನ್ನ ಬಿಟ್ಟು ಬೇರೆ ಯಾರನ್ನೋ ಬಂಧಿಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ. ಅಲ್ಲಿನ ಸ್ಥಳೀಯರು, ಅಲ್ಲಿನ ಭಕ್ತರು, ಅಲ್ಲಿನ ಗ್ರಾಮಸ್ಥರನ್ನ ಬಂಧಿಸೋ ಕೆಲಸ ಮಾಡ್ತಿದ್ದೀರಲ್ವಾ? ಯಾರು ನಿಜವಾಗ್ಲೂ ತಪ್ಪು ಮಾಡಿದಾರೋ ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕು ನೀವು. ಪೊಲೀಸರ ನಡೆಗೆ ಅಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಅಲ್ಲಿನ ಗ್ರಾಮಸ್ಥರ, ಅಲ್ಲಿನ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿರೋದು ಮಹೇಶ್ ತಿಮರೋಡಿ ಮತ್ತು ಆತನ ಗ್ಯಾಂಗು. ಅವರನ್ನ ಬಂಧಿಸೋದು ಬಿಟ್ಟು ಅವ್ರ ಮೇಲೆ FIR ಆಗಿದೆ ಅಲ್ಲ, ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಿದಾರಲ್ಲ ಅವರು, ಮಾಧ್ಯಮ ವರದಿಗಾರರ ಮೇಲೆ, ಅವರನ್ನ ಬಂಧಿಸೋದನ್ನ ಬಿಟ್ಟು ಅಲ್ಲಿನ ಗ್ರಾಮಸ್ಥರನ್ನ ಬಂಧಿಸ್ತೀರಿ ಅಂತ ಹೇಳಿದ್ರೆ ಪೊಲೀಸರು ಯಾವ ರೀತಿ ತನಿಖೆ ನಡೆಸ್ತಾ ಇದ್ದೀರಿ? ತನಿಖೆಯ ಸತ್ಯವನ್ನ ನೀವು ಯಾಕೇನೋ ತಿಳಿಸ್ತಾ ಇಲ್ಲ? ಅವನು ಯಾರೋ ಬಂದ ಅನಾಮಿಕ, ಅವನು ಹೇಳ್ತಾ ಇದ್ದಾನೆ ಅಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟು. ನಿನ್ನೆ 15ನೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡಿದ್ರೆ ಏನ್ ಸಿಕ್ತು? ಏನೂ ಸಿಗ್ಲಿಲ್ಲ. 13ನೇ ಪಾಯಿಂಟ್ಗೆ ಮಾತ್ರ ಮುಂದಕ್ಕೆ ತಳ್ತಾನೇ ಇದ್ದೀರಿ. ಇನ್ನು ಏನಾಗಬೇಕು? ಓಪನ್ ಆಗಿ ಬಂದು ನಾವು ಧರ್ಮಸ್ಥಳನ ಕೆಡುತ್ತೀವಿ, ನುಗ್ಗಿ ಹೊಡಿತೀವಿ, ಕೊಲೆ ಮಾಡ್ತೀವಿ, ತಿಥಿ ಮಾಡ್ತೀವಿ ಅಂತ ಓಪನ್ ಆಗಿ ಬೆದರಿಕೆ ಹಾಕ್ತಾ ಇದ್ರು ಕೂಡ ಪೊಲೀಸರು ಅವರನ್ನ ಬಿಟ್ಬಿಟ್ಟು ಅಲ್ಲಿನ ಗ್ರಾಮಸ್ಥರನ್ನ, ಅಲ್ಲಿನ ಭಕ್ತರನ್ನ ವಶಕ್ಕೆ ಪಡ್ಕೊಂಡು ಬಂಧಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮ ನಡೆನ ಏನಂತ ಅನ್ಕೊಳ್ಬೇಕು? ಅಂಡ್ ಗೃಹ ಇಲಾಖೆಯನ್ನು ಬದುಕಿದ್ಯಾ ಸತ್ತೋಗಿದ್ಯಾ ಪರಮೇಶ್ವರ್ ಅವರೇ? ಅತಿ ಹೆಚ್ಚು SITಗಳನ್ನ ರಚಿಸಿದಂತ ಸರ್ಕಾರ ನಿಮ್ದು. SIT ಏನ್ ಮಾಡ್ತಾ ಇದೆ ಗೊತ್ತಿಲ್ಲ ಸ್ವಾಮಿ. ನೀವೊಬ್ರು ಗೃಹ ಸಚಿವರಾಗಿ ಇಂಥ ದೊಡ್ಡ ವಿಚಾರ, ದೊಡ್ಡ ಪ್ರಕರಣ, ಸೂಕ್ಷ್ಮ ಪ್ರಕರಣ ಇದು. ಇದ್ರ ಬಗ್ಗೆ ನೀವು ಯಾವ ರೀತಿ ಗಮನ ಹರಿಸ್ತಾ ಇದ್ದೀರಿ ಅದು ಕೂಡ ಗೊತ್ತಾಗ್ತಲ್ಲ. ಅಟ್ಲೀಸ್ಟ್ ಏನಾದ್ರೂ ಒಂದು ಆನ್ಸರ್ ಮಾಡಿ. ಬಹಳಷ್ಟು ಗೊಂದಲ ಇದೆ. ಧರ್ಮಸ್ಥಳ ಠಾಣೆಯ ಬದಿಯಲ್ಲಿ ನಾವಿದ್ದೀವಿ. ಈಗ ಏನಾಯಿತು ಅಂತ ಹೇಳಿದರೆ, ಸಂಜೆ ಹೊತ್ತಿಗೆ ಮೊನ್ನೆ ಒಂದು ಇಲ್ಲಿ ಸ್ಟೇಷನ್ ಬಾಗಿಲಲ್ಲಿ ಬಂದು ಕೆಲವರು ಧರಣಿ ಕೂತರು, ಗ್ರಾಮಸ್ಥರು. ಯಾಕೆ ಧರಣಿ ಕೂತರು ಅಂತ ಹೇಳಿದರೆ, ಈ ಯೂಟ್ಯೂಬರ್ಸ್ ಕೆಲವರು ಧರ್ಮಸ್ಥಳ ಬಗ್ಗೆ ಸುಳ್ಳು ಸುದ್ದಿಯನ್ನು ಹರಡಿದರು. ಸುಳ್ಳು ಸುದ್ದಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದರೆ, ಧರ್ಮಸ್ಥಳದವರು ಅತ್ಯಾಚಾರಿಗಳು, ಧರ್ಮಸ್ಥಳದವರು ದರೋಡೆಕೋರರು, ರಿಕ್ಷಾ ಡ್ರೈವರ್ಸು, ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಯೂಟ್ಯೂಬರ್ ಕರೆದು ನಮಗೆ ಹೇಳಿದಾಗ ಅದನ್ನು ಒಬ್ಬರಲ್ಲಿ ಬೈಟ್ ಕೊಡ್ಲಿಕ್ಕೆ ಹೇಳಿದರು ನಮ್ಮ ಇವರಲ್ಲಿ. ಆಗ ಅವರು ಹೇಳಿದ್ರು, ಇಲ್ಲ ನಾವು ದನಿಗಳ ಬಗ್ಗೆ ಮಾತಾಡೋದಾದ್ರೆ ಅವರು ಪ್ರಾರಂಭ ಮಾಡೋ, ನೀವು ಅದನ್ನೆಲ್ಲ ಮಾತಾಡಬಾರ್ದು, ಇಲ್ಲಿ ಏನಾಗ್ತಿದೆ, ಹೆಣಹೂತದ್ದು ಗೊತ್ತಾ ನಿಮಗೆ, ಅದು ಇದು ಅಂತ ಕೇಳುವಾಗ ಅವರು ಇಲ್ಲ ಅಂತ ಹೇಳಿದ್ರು. ಒಬ್ರು ಅವರ ಮೇಲೆ ಇವರು ಹಲ್ಲೆ ನಡೆಸಿರು ಯೂಟ್ಯೂಬ್ನವರು. ಆಗೇನು ಮಾಡಿದ್ರು, ಸಹಜವಾಗಿ ಯೂಟ್ಯೂಬ್ನವರು ಬಂದು, ನಮ್ಮ ಗ್ರಾಮದವರು ಬಂದು ಅವರ ಮೇಲೆ ಏನೋ ಸ್ವಲ್ಪ ಅಲ್ಲಿ ಗಲಾಟೆ ಎಲ್ಲ ಆಯಿತು. ನಿಜವಾಗಿ SP ಅವರೇ ಅವತ್ತು ಬಂದು ಇಲ್ಲಿ ಮಾಹಿತಿ ಕೊಟ್ಟಿದ್ರು, ಅವ್ರಿಗೆ ಏನೂ ಆಗಲಿಲ್ಲ ಅಂತೇಳಿ. ಅವರು ಏನು ಮಾಡಿದ್ರು, ಸ್ವಲ್ಪ ಜಾಸ್ತಿ ಇದ್ದ ಕಾರಣ ಗ್ರಾಮಸ್ಥರು ಸಹಜ ಅವರ ಸಾನೆಯ ಕಟ್ಟೆ ಹೊಡಿತು, ಸುಳ್ಳು ಸುದ್ದಿಗಳನ್ನು ಹರಡ್ತಿದ್ರು. ಇಲ್ಲಿ ಬಂದುಬಿಟ್ಟು ಸ್ಟೇಷನಲ್ಲಿ ಇವತ್ತು ಸಂಜೆ ಏನಾಯಿತು ಅಂತ ಹೇಳಿದರೆ, ಎಲ್ಲ ಮನೆಗೆ ಒಳಗೆ ನುಗ್ಗಿ ಬಸ್ ಸ್ಟ್ಯಾಂಡ್ನಲ್ಲಿದ್ದ ರಿಕ್ಷಾ ಡ್ರೈವರ್ಸನ್ನು, ಲಾಡ್ಜಿನಲ್ಲಿದ್ದ ಮ್ಯಾನೇಜರ್ಗಳನ್ನು, ಆಮೇಲೆ ಹೊರಗಡೆ ಇದ್ದವರನ್ನು ಎಲ್ಲರನ್ನು, ಯಾರು ಅಂತಿಲ್ಲ, ಎಲ್ಲರನ್ನು ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂಡಿಸಿದ್ದಾರೆ. ಅದಕ್ಕೆ ನಮ್ಮದು ಏನು ಅಂತ ಹೇಳಿದರೆ, ಈಗ ನಿಜವಾಗಿ ಯಾರು ಮೊನ್ನೆ ಇದ್ರ ಆರೋಪಿಗಳಿದ್ರೆ, ಏನಾದರೂ ವಿಡಿಯೋ ನೋಡಿ ನಿಮಗಿದ್ರೆ ಅವರನ್ನು ಬಿಡಬೇಕು, ಉಳಿದವರನ್ನು ಕಳಿಸಿಕೊಡ್ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಬಂದದ್ದು. ಆಸ್ಪತ್ರೆಯಲ್ಲಿ ಇದ್ದವರನ್ನು ಕರ್ಕೊಂಡು ಬಂದಿದ್ದಾರೆ, ಎಲ್ಲಿ ಇಲ್ಲದವರನ್ನು ಕರ್ಕೊಂಡು ಬಂದಿದ್ದಾರೆ. ಇದೆಲ್ಲ ಯಾಕೆ ಆಗ್ತಿದೆ? ಹಾಗಾದರೆ ಏನು, ಎಲ್ಲಿದ್ದೇವೆ ನಾವು ಯಾವ ರಾಜ್ಯದಲ್ಲಿದ್ದೇವೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಅದೇ ಅದರಲ್ಲಿ
ಇನ್ನೊಂದು ಗುಂಪಿನವರು ಕೂಡ ಇದ್ದಾರೆ, ವಿರೋಧಿ ಗುಂಪುಗಳು ಇಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ. ಅವರನ್ನು ಯಾರನ್ನು ಇಷ್ಟ ತನಕ ಅರೆಸ್ಟ್ ಮಾಡಲಿಲ್ಲ ಇವರು. ಹಾಗಾದ್ರೆ ಏನು? ಹಾಗಾದ್ರೆ ಧರ್ಮಸ್ಥಳ ಅಂತೇಳಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಬೇಕು. ಈಗಾಗಲೇ ಅಪಪ್ರಚಾರ ಮಾಡ್ತಿದ್ದಾರೆ, ಏನು ಅಂತೇಳಿ ಧರ್ಮಸ್ಥಳದಲ್ಲಿ ಹಾಗಿದೆ ಹೀಗೆ ಅಂತೇಳಿ. ಧರ್ಮಸ್ಥಳಕ್ಕೆ ಜನರು ಬರಬಾರ್ದು, ಧರ್ಮಸ್ಥಳ ದೇವಸ್ಥಾನ ಮುಚ್ಚಬೇಕು, ಧರ್ಮಸ್ಥಳ ದೇವಸ್ಥಾನ ಒಡೆದು ಹಾಕಬೇಕು, ಅಲ್ಲಿ ಮಂಜಸ್ವಾಮಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಇಲ್ಲ ಅಂತೇಳಿ. ಅದಕ್ಕೆ ಪೂರಕವಾಗಿ ಈ ಘಟನೆಗಳೆಲ್ಲ ಆಗ್ತಿದ್ದೇವೆ ಅಂತ ಹೇಳುವಂಥ ಅನುಮಾನ ನಮ್ಮದು. ಬಹುಶಃ ಇಂಥದ್ದನ್ನೆಲ್ಲ ನಿಲ್ಲಿಸಬೇಕು. ಏನು ಸತ್ಯಾಸತ್ಯತೆ ಇದೆ ಅದರ ಬಗ್ಗೆ ಹೋರಾಟ ಮಾಡಬೇಕು, ಅದರ ಬಗ್ಗೆ ಇವರು ಪರಾಮರ್ಶೆ ಮಾಡಬೇಕು, ತನಿಖೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾನು ಹೇಳ್ತಿದ್ದೇನೆ. ಧರ್ಮಸ್ಥಳ ಠಾಣೆಯ ಬದಿಯಲ್ಲಿ ನಾವಿದ್ದೀವಿ. ಈಗ ಏನಾಯಿತು ಅಂತ ಹೇಳಿದರೆ, ಸಂಜೆ ಹೊತ್ತಿಗೆ ಟಾರ್ಗೆಟ್ ಧರ್ಮಸ್ಥಳ, ಇದು ಬಹಳ ಸ್ಪಷ್ಟ. ಕಮ್ಯುನಿಸ್ಟ್ಗಳಿಂದ ಸಂಚು, ಅನ್ಯ ಮತೀಯರಿಂದ ಧರ್ಮಸ್ಥಳ ಟಾರ್ಗೆಟ್ ಅಂತ ಕಿಡಿಕಾರಲಾಗ್ತಿದೆ. ಧರ್ಮಸ್ಥಳದ ವಿರುದ್ಧ ಟೂಲ್ ಕಿಟ್ ಅಂತ ಹೇಳಿ ವಿಎಚ್ಪಿ ಗರಂ ಆಗಿದೆ, ವಿಶ್ವ ಹಿಂದೂ ಪರಿಷತ್ ಗರಂ ಆಗಿದೆ. ಅನ್ಯ ಮತೀಯರಿಂದ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ವಿಶ್ವ ಹಿಂದೂ ಪರಿಷತ್, ಹಿಂದೂಪರ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾವೆ. ಅಭಿಯಾನವನ್ನ ಶುರು ಮಾಡ್ಕೊಂಡಿದ್ದಾರೆ. ಶಬರಿಮಲೆ ಆಯ್ತು, ಶನಿ ಚಿಂಗ್ನಾಪುರ ಆಯ್ತು, ಈಶಾ ಫೌಂಡೇಶನ್ ಬಳಿಕ ಈಗ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೊಂದು ಷಡ್ಯಂತ್ರವಾಗಿದ್ದು ನಾವು ಸುಮ್ಮನೆ ಕೂರೋದಿಲ್ಲ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅಂತ ವಿಎಚ್ಪಿ ಕಿಡಿಕಾರಿದೆ. ಬಿಎಲ್ ಸಂತೋಷ್, ಬಿವೈ ವಿಜಯೇಂದ್ರ, ಪ್ರತಾಪ್ ಸಿಂಹ ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪವರ್ ಟಿವಿ ಇದನ್ನ ಮೊದಲನೇ ದಿನದಿಂದಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದು ಟಾರ್ಗೆಟ್ ಧರ್ಮಸ್ಥಳ, ಟಾರ್ಗೆಟ್ ಹಿಂದೂಯಿಸಂ, ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ ಅಂತ. ಸೌಜನ್ಯ ಪರ ನ್ಯಾಯ ಕೊಡಿಸುವಂತ ಯಾವ ಆಲೋಚನೆ ಕೂಡ ಇವ್ರಿಗಿಲ್ಲ. ಧರ್ಮಸ್ಥಳ ಕ್ಷೇತ್ರಕ್ಕೆ ಚ್ಯುತಿ ತರುವಂತ ಸಂಚಿದು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಧಾರ್ಮಿಕ ಕೇಂದ್ರಗಳ ವಿರುದ್ಧ ಪಿತೂರಿ ಮುಂದುವರೆದ್ರೆ ಹೋರಾಟ ನಿಶ್ಚಿತ ಅಂತ ಹಿಂದೂಪರ ಸಂಘಟನೆಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾವೆ. ನಿನ್ನೆ ಕೂಡ ವಿಜೇಂದ್ರ ಮಾತನಾಡ್ತಾ ಇದ್ರು, 13 ಅಲ್ಲ ಇನ್ನು 20 ಗುಂಡಿ ಬೇಕಾದ್ರೂ ಅಗಿರಿ, ಹುಡುಕಿ ಸತ್ಯ ಹೊರಗಡೆ ಬರಬೇಕು ಅಷ್ಟೇ. ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಶಶಿಧರ್. ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದೊಂದು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಕ್ಷಣಕ್ಕೊಂದೊಂದು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಯಾರು ಗಲಾಟೆ ಮಾಡಿದ್ರು, ಆ ತಿಮರೌಡಿ ಅಂಡ್ ಗ್ಯಾಂಗ್ ಏನಿತ್ತು ಅವರನ್ನ ಬಂಧಿಸೋದು ಬಿಟ್ಟು, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಬಿಟ್ಟು, ಅಲ್ಲಿರುವಂತಹ ಪಬ್ಲಿಕ್ಗಳನ್ನ ಅಥವಾ ಅಲ್ಲಿನ ನಿವಾಸಿಗಳನ್ನ, ಅಲ್ಲಿನ ಭಕ್ತರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ, ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ಟೂಲ್ ಕಿಟ್ ಆಗಿ ಬಳಸ್ಕೊಳ್ಳಾಗ್ತಾ ಇದೆ ಅನ್ನುವಂಥದ್ದು ಒಂದು. ಏನ್ ಹೇಳ್ತೀರಿ ಶಶಿಧರ್? ಖಂಡಿತ ವೆರಿ ಗುಡ್ ಮಾರ್ನಿಂಗ್ ಸಿಂಧೂರ. ಏನಂತಂದ್ರೆ ದರೋಡೆ ಮಾಡೋದು, ವಂಚನೆ ಮಾಡೋದು ಎಷ್ಟು ಅಪರಾಧವೋ ಅದೇ ರೀತಿಯಾಗಲೂ ಕೂಡ ಧಾರ್ಮಿಕ ಮನೋಭಾವನೆಗಳಿಗೆ ಧಕ್ಕೆ ತರೋದು ಕೂಡ ಅಷ್ಟೇ ಅಪರಾಧ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಇವ್ರು ಮಾಡ್ತಿರೋದು ಏನಂತಂದ್ರೆ ಟಾರ್ಗೆಟ್ ಅದೇನು ಮಠಾಧೀಶರಿಗೆ ಒಂದು ಕೆಟ್ಟ ಹೆಸರು ತರಬೇಕು, ಅದೇ ರೀತಿಯಲ್ಲಿ ಕೂಡ ಧರ್ಮಸ್ಥಳಕ್ಕಿರುವಂತ ಒಳ್ಳೆ ಹೆಸರೇನಿದೆ, ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ, ಅವರ ಮನೋಭಾವನೆಗಳು ಕೂಡ ಎಲ್ಲ ಒಂದ್ ಕಡೆ ಧಕ್ಕೆಯನ್ನು ತರಬೇಕು, ಅವರ ಈ ಬೇಡಿಕೆಗಳನ್ನ ಈಡೇರಿಸಿಕೊಳ್ಬೇಕು. ಇವರು ಅವರ ಉದ್ದೇಶ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಸೌಜನ್ಯಕ್ಕಾಗಿ ನ್ಯಾಯಯುತ ಹೋರಾಟ ಅಂತ ಹೇಳ್ಬಿಟ್ಟು ಹೋರಾಟದ ನೆಪದಲ್ಲಿ ಧರ್ಮಸ್ಥಳವನ್ನ ಮತ್ತೆ ಅದೇ ರೀತಿಯಲ್ಲೂ ಕೂಡ ವೀರೇಂದ್ರ ಹೆಗ್ಗಡೆ ಅವರನ್ನ ಟಾರ್ಗೆಟ್ ಮಾಡೋದೇ ಇವರ ಉದ್ದೇಶ ಆಗಿದೆ. ಏನ್ 6ನೇ ತಾರೀಕು ನಡೆದಂತ ಘಟನೆಯಲ್ಲಿ ಏನ್ 100 ಜನ ಏನ್ ಮಟ್ಟಣ್ಣನವ್ರ ಕಡೆಯವರಾಗಿರ್ಬೋದು, ಅದೇ ರೀತಿ ಕೂಡ ತಿಮರೋಡಿ ಕಡೆಯವರು ಕೂಡ ಆಗಿರ್ಬೋದು, ಎಲ್ಲರೂ ಕೂಡ ಬಂದು ಸಾಕಷ್ಟು ಗಲಭೆಯನ್ನು ಕೂಡ ಮಾಡಿದ್ರು, ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು, ಒಂದಷ್ಟು ಯೂಟ್ಯೂಬರ್ ಮೇಲೆ ಕೂಡ ಅಲ್ಲೇನು ಕೂಡ ಮಾಡಿದ್ರು. ಅದನ್ನ ವರದಿ ಮಾಡಕ್ ಹೋದಂತ ಮಾಧ್ಯಮದವ್ರ ಮೇಲೆ ಕೂಡ ಅಲ್ಲೇನು ಕೂಡ ಮಾಡಿದ್ದು ಎಲ್ಲರ ಕಣ್ಣು ಮುಂದೆ ಕೂಡ ಇದೆ. ಆದ್ರೆ ಈ ಒಂದು ಘಟನೆಗೆ ನಿಜವಾದ ಕಾರಣಕರ್ತರು ಯಾರು ಅಂತ ಸ್ಪಷ್ಟವಾಗಿ ಪೊಲೀಸ್ ಕೂಡ ಕೊಟ್ಟಿದೆ. ಅದ್ರ ಜೊತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇದು ಸಂಬಂಧಪಟ್ಟಂತೆ 1 ಅಲ್ಲ 2 ಅಲ್ಲ 7 ಎಫ್ಐಆರ್ ಗಳಾಗಿದೆ. ಆದ್ರೆ ಎಫ್ಐಆರ್ ಆಗಿರೋರನ್ನ ಅವರ ಮೇಲೆ ಎಲ್ಲೂ ಕೂಡ ಬಂಧನ ಕೂಡ ಮಾಡಿಲ್ಲ. ಆದ್ರೆ ಪೊಲೀಸರು ಇಲ್ಲಿ ಮಾಡ್ತಿರುವಂತ ಕೆಲಸ ಏನಂತಂದ್ರೆ, ಇಲ್ಲಿ ಆಟೋದಲ್ಲಿ ಯಾರು ಕೂತಿರ್ತಾರೆ, ಅಂಗಡಿ ಹತ್ರ ಇರ್ತಾರೆ, ಟೀ ಕುಡಿಯಕ್ಕೆ ಯಾರು ಬಂದಿರ್ತಾರೆ, ಇಲ್ಲಿ ದೇವಸ್ಥಾನ ಹತ್ರ ಯಾರು ಕೆಲಸ ಮಾಡ್ತಿದ್ರೆ ಅವ್ರ ಕೈಗೆ ಸಿಕ್ತಂತವ್ರನ್ನ ಎಲ್ಲರೂ ಕೂಡ ಕರ್ಕೊಂಡೋಗಿ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ನಿನ್ನೆ ರಾತ್ರಿ ಮಾಡಿದ್ದಾರೆ. ಹೀಗಾಗಿ ಆ ಧರ್ಮಸ್ಥಳಕ್ಕೆ ಮತ್ತಷ್ಟು ಕಳಂಕ ತರುವ, ಅದೇ ರೀತಿಯಲ್ಲೂ ಕೂಡ ಕೆಲವೊಂದಷ್ಟು ಇಲ್ಲಿರುವಂತಹ ಸ್ಥಳೀಯ ನಿವಾಸಿಗಳಿಗೆ ಮತ್ತೆ ಏನು ಧರ್ಮಸ್ಥಳದ ಮಠಕ್ಕೆ ಇರುವಂತಹ ಭಕ್ತರಿಗೆ ಎಲ್ಲ ಒಂದ್ ಕಡೆ ಧಕ್ಕೆ ತರುವಂತ ಕೆಲಸವನ್ನು ಕೂಡ ಪೊಲೀಸರು ಕೂಡ ಮಾಡ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಇಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸರಿಯಾದ ಮಾರ್ಗದಲ್ಲಿ ತನಿಖೆಯನ್ನ ಮಾಡಿ ಒಂದ್ ಕಡೆ SIT ಅವರು ಕೂಡ ತನಿಖೆ ಮಾಡ್ತಿದ್ದಾರೆ. ಅದರ ಉದ್ದೇಶ ಏನು, ಇಲ್ಲಿ ಅತ್ಯಾಚಾರ ಆಗಿದೆ, ಕೊಲೆಗಳಾಗಿದೆ, ಶವಗಳನ್ನ ಊತಿಟ್ಟಿದ್ದಾರೆ. ಅದನ್ನ ಬಿಟ್ಟು ಇಲ್ಲಿ ಏನ್ ಮಠದಲ್ಲಿ ಕೆಲಸ ಮಾಡೋರ್ನ, ಅಂಗಡಿಗಳಲ್ಲಿ ಕೆಲಸ ಮಾಡೋರ್ನ, ಇಲ್ಲಿ ದೇವಸ್ಥಾನ ನೋಡಕ್ಕೆ ಬಂದಿರೋರ್ನ ಇವರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ಕೂಡ
ಈಗ ಒಂದು ಹೊಸ ಪ್ರಶ್ನೆ ಕೂಡ ಶುರುವಾಗಿದೆ. ಹೀಗಾಗಿ SIT ಅವರು ಏನು 11ನೇ ದಿನ ಇವತ್ತು ಶೋಧ ಕಾರ್ಯಾಚರಣೆ ಮುಂದುವರಿಸಿದರೆ, ಆದ್ರೆ ಇಲ್ಲಿ ಯಾರು ಕೂಡ SIT ಅವರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಲಿ, ಅವ್ರಿಗೆ ನಾವು ಸಹಕಾರ ಕೊಡ್ತೀವಿ ಅಂತ ಯಾರು ಕೂಡ ಹೇಳ್ತಿಲ್ಲ. ಅವರ ಉದ್ದೇಶ ಏನು, ಇಲ್ಲಿ ಇರುವಂತಹ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದು, ಪೀಠಾಧ್ಯಕ್ಷರಿಗೆ ಎಲ್ಲ ಒಂದ್ ಕಡೆ ಅವ್ರನ್ನ ನಿಂದನೆ ಮಾಡೋದು, ಅದರಿಂದ ಅವರು ಬೇಳೆಕಾಳನ್ನ ಬೇಯಿಸ್ಕೊಳ್ಳೋದು, ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ಷೇಪಾರ್ಹ ಸುದ್ದಿಗಳನ್ನ ಪ್ರಸಾರ ಮಾಡೋದು, ಇದೇ ಇವರ ಟಾರ್ಗೆಟ್ ಆಗಿದೆ. ಹೀಗಾಗಿ ಸರ್ಕಾರ ಕೂಡಲೇ ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿ ನೈಜ ರೀತಿಯಲ್ಲಿ ಕೂಡ ತನಿಖೆಯನ್ನ ಆಗಬೇಕು. ಆದ್ರೆ ಇದ್ರ ಹಿಂದೆ ಇರುವಂತಹ ಪಿತೂರಿಗಳು ಯಾರಿದ್ದಾರೆ, ಕಾಣದ ಕೈಗಳು ಯಾರಿದ್ದಾವೆ, ನೇರವಾಗಿರುವಂತವ್ರು ಯಾರು ಅಂತ ಕೂಡ ಎಲ್ಲರೂ ಕೂಡ ಗೊತ್ತಿದೆ. ಆದ್ರೆ ಯಾಕೆ ಈ ಒಂದು ಘಟನೆಗೆ ಎಲ್ಲಾ ರೀತಿಯಂತ ಕಾರಣಗಳಾಗ್ತಿದೆ ಅದನ್ನ ಪತ್ತೆ ಹಚ್ಚಿ ಸ್ಪಷ್ಟೀಕರಣವನ್ನು ಕೊಡುವಂತ ಕೆಲಸವನ್ನು ಕೂಡ ನೇರವಾಗಿ ಸರ್ಕಾರವೇ ಮಾಡಬೇಕಾಗಿದೆ ಸಿಂಧೂರ.